ಸರ್ಕಾರ ಬರಲಿ, ಬಿಜೆಪಿ ಮತ್ತೆ ಉಳಿಲಿ. ಈಗೆಲ್ಲ ಮಾಡಿದ್ರಲ್ಲ, ಮಾಡೋದ್ರ ಬಡವ್ರ ಬಗ್ಗರಿಗೆಲ್ಲ ಫುಲ್ ಬೋಳಿಸ್ಬಿಟ್ರಲ್ಲ. ರಾಹುಲ್ ಗಾಂಧಿಗೆ ಏನಾದ್ರು ಕೊಟ್ಬಿಟ್ರೆ ದೇಶ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಬರೀ ಒಂದು ವರ್ಷದಲ್ಲಿ ಇವ್ರಿಗೆ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ. 20 ಜನ ಸೇರ್ಕೊಂಡು ಒಬ್ಬನೇ ಎದುರಿಸ್ತವ್ರೆ. ಕರ್ನಾಟಕದಲ್ಲಿ ಇವಾಗ ಜನಗಳೆಲ್ಲ ನೋಡಿದ್ರೆ ಯಾಕೆ ಬೇಕಾಗಿತ್ತು ಇದು ಫ್ರೀ? ಇವ್ರು ಏನೇ ಕಾಗೆ ಗುಬ್ಬಕ್ಕ ಕತ್ತೆ ಹೇಳಿದ್ರು ಕಾಂಗ್ರೆಸ್ನವರು ಮೋದಿನೇ ಈ ಸಲ ವಿನ್ ಆಗೋದು. ಸರ್ 2024 ಚುನಾವಣೆಯಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ಸರ್ ನಿಮಗೆ? ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಬಂದು ಜನಸಾಮಾನ್ಯರಿಗಾಗಲಿ ಯಾರಿಗೂ ಏನೂ ಒಳ್ಳೇದು ಮಾಡಿಲ್ಲ. BJP ಅಧಿಕಾರಕ್ಕೆ ಬಂದರೆ ಸಣ್ಣ ಪುಟ್ಟವ್ರು ಬದುಕ್ತಾರೆ, ಟ್ಯಾಕ್ಸ್ ಹಾಕ್ತಾರೆ ಅನ್ನೋದೊಂದು ವಿಷಯ ಬಿಟ್ಟರೆ ಅದು ಇದು ಮಾಡ್ತಾರೆ. BJPನೇ ಅಧಿಕಾರಕ್ಕೆ ಬರಬೇಕು. ಸರ್ ಯಾಕೆ BJPನೇ ಬೇಕು ಅಂತೀರಾ? BJP ಏನಕ್ಕೆ ಬೇಕು ಅಂತಂದರೆ ಜನಗಳಿಗೆ ಅನುಕೂಲ ಮಾಡ್ತಾಯಿದೆ. ಹಾಗಾಗಿ BJPನೇ ಅಧಿಕಾರಕ್ಕೆ ಬರಬೇಕು. ಎಲ್ಲ ರೀತಿಯಿಂದ BJP ಸರ್ಕಾರ ಜನಸಾಮಾನ್ಯರಿಗೆ ತುಂಬ ಒಳ್ಳೆಯ ರೀತಿ ಕಾರ್ಯಕ್ರಮಗಳು ಮಾಡ್ತಾಯಿದೆ. ಅದಕ್ಕೋಸ್ಕರ BJPನೇ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ ಬಂದರೆ ಜನಪರವಾಗಿ ಕೆಲಸ ಮಾಡಲ್ಲ ಅಂತೀರಾ? ಸರ್ ಇಲ್ಲ ಸರ್, ಇವರು ಕಾಂಗ್ರೆಸ್ನವ್ರು ಏನಾಯಿತು, ಪೇಟಿಎಮ್ನ ವೋಟ್ ಬ್ಯಾಂಕಿಂಗ್ ಅಂತ ತೋರಿಸ್ಕೊಂಡು ಅವ್ರು ಮಾಡಿದರು ಇವ್ರು ಮಾಡಿದರು ಅಂತ ಪೇಟಿಎಮ್ನ ಎಲ್ಲ ಕಡೆನೂ ಹೊಂಟಾಕಿ ಜನಗಳ್ನ ಒಂದು ಅವ್ರ ಮೇಲೆ ಏನೋ ರೀತಿಯಲ್ಲಿ ಏನೋ ನಮ್ಮದೇ ಒಳ್ಳೆಯ ಸರ್ಕಾರ ಬರುತ್ತೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಮಾತಾಡಿಸಿ ಆ ಪೇಟಿಎಮ್ 40% ಪೇಮೆಂಟ್ ಮಾಡಿದ್ರು ಹಾಗೆ ಹೇಗೆ ಕಾಂಟ್ರಾಕ್ಟು ಅದನ್ನೆಲ್ಲ ತೋರಿಸಿ ಇವರು ವೋಟ್ನ ಬ್ಯಾಂಕ್ ಮಾಡಿಕೊಂಡು ಗೆದ್ಕೊಂಡ್ಬಿಟ್ರು ಇವರು. ಹಾಗಾಗಿ ಇವ್ರು ಬಂದರೆ ಈಗ ವಿಧಾನಸೌಧದಲ್ಲಿ ಬಾಂಬ್ ಇಡ್ತಾ ಇದ್ದಾರೆ, ಹೋಟ್ಲಿಗೆ ಇಡ್ತಾರೆ, ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಇಡ್ತಾರೆ, ಎಲ್ಲ ಕಡೆನೂ ಇಡ್ತಾರೆ ಇವರು ಯಾವುದೇ ಕಾರಣಕ್ಕೂ ಹಿಂದೂಗಳಿಗೆ ಒಳ್ಳೆ ರೀತಿ ಯಾವುದೋ ಅನುಕೂಲ ಮಾಡ್ತಾನೇ ಇಲ್ಲ ಇವ್ರದ್ದು. ಮೋದಿಯವರು ಬಂದು 10 ವರ್ಷ ಆಯಿತು. ಹೌದು 10 ವರ್ಷದಿಂದ ಒಳ್ಳೆ ಡೆವಲಪ್ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಸರ್. ಅಭಿವೃದ್ಧಿ ಎಲ್ಲ ರೀತಿಯ ಹಿಂದೂಗಳಿಗೆ ಏನು ಮಾಡಬೇಕು ಅನ್ನೋದನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಸರ್, ಮಾಡ್ತಾನೂ ಇದ್ದಾರೆ. ಮೋದಿಯಿಂದ ಈ ದೇಶಕ್ಕೇನು ಕೇಡಾಗಿಲ್ಲ, ಒಳ್ಳೆಯದೇ ಆಗಿದೆ ಸರ್. ಈಗ ರಾಮ ಮಂದಿರ ಕಟ್ಟಿದ್ರಿಂದ BJPಗೆ ಏನಾದ್ರು ಅಡ್ವಾಂಟೇಜ್ ಆಯ್ತಾ ಅಂತ? ಸರ್ ರಾಮ ಮಂದಿರ ಮೋದಿನೂ ಕಟ್ಟಿಸ್ತಾರೆ, ಲಾಲ್ ಕೃಷ್ಣ ಅಡ್ವಾಣಿನೂ ಕಟ್ಟಿಸ್ತಾರೆ. ಹಿಂದೂಗಳು ಏನು ಮೋದಿ ಒಬ್ರದೇ ಅಲ್ಲ, ಎಲ್ಲರೂ ಕಟ್ಟಿಸ್ಬೇಕು ಅಂತ 20 ವರ್ಷ 100 ವರ್ಷದಿಂದ ಹೋರಾಟ ಮಾಡಿದರು. ಮೋದಿ ಮುಂದಾಳತ್ವದಲ್ಲಿ ಕಟ್ಟಿಸಿದ್ದಾರೆ. ಹಾಗಾಗಿ ಹಿಂದೂಗಳಿಗೆ ಅನುಕೂಲ ಮಾಡ್ತೀನಿ ಅಂತ ಮಾಡಿದ್ದಾರೆ ಹೊರತು ಏನು ಅವರೇನೇ ಕಟ್ಟಿಸಿದ್ದೀನಿ ಅದಕ್ಕೋಸ್ಕರನೇ ಅಲ್ಲ. ರಾಮ ಮಂದಿರ ಕಟ್ಟಿದ್ರೂ ಓಟ್ ಹಾಕ್ತಾರೆ, ಕಟ್ತಾ ಇದ್ರೂ BJPಗೆ ಓಟ್ ಹಾಕ್ತಾರೆ. BJP ಮೇಲೆ ಭರವಸೆ ಇದೆ ಸರ್. ಇನ್ನೂ ಭಾಳಷ್ಟು ಜನ ಇದ್ದಾರೆ ಅಭ್ಯರ್ಥಿಗಳು, ಮಮತಾ ಬ್ಯಾನರ್ಜಿ ಇದೆ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೇಜ್ರಿವಾಲ್. ಇವ್ರಿಗೆ ಯಾರಿಗಾರು ಅವಕಾಶ ಕೊಟ್ಟರೆ? ಈಗೇನು ಬೆಳೀತಾ ಇದೋ ಇನ್ನು 3ನೇ ಅಟೆಂಪ್ಟ್ ಹೊತ್ತಿಗೆ 30ಕ್ಕೆ 35 ಹೊತ್ತಿಗೆ ಇಂಡಿಯಾ ನಂಬರ್ 1 ಪಟ್ಟಕ್ಕೆ ಬರೋ ಅಂಥ ನಿರೀಕ್ಷೆನಲ್ಲಿದೆ. ಇವ್ರಿಗೇನಾದ್ರು ಕೊಟ್ಬಿಟ್ರೆ ಹೋಗೇ ಬಿಡ್ತದೆ. ರಾಹುಲ್ ಗಾಂಧಿಗೆ ಏನಾದ್ರು ಕೊಟ್ಬಿಟ್ರೆ ದೇಶ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಸರ್ ಈಗೇನು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಹೌದು. ಇಲ್ಲಿ ಆಸೆ ಆಮಿಷ ಹೂಡಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಇದೇ ರೀತಿ ಕೇಂದ್ರದಲ್ಲಿ ಸರ್ ಕರ್ನಾಟಕ ಈಗ ಯಾರಿಗೆ ಕೊಟ್ಟಿದ್ದಾರೆ ಕರೆಂಟ್ ಫ್ರೀ? ಯಾರ ಮನೆಯಿಂದ ತಂದರು? ಎಲ್ಲಿ ಕರೆಂಟ್ ಫ್ರೀ? ಕುಡಿಯೋಕ್ಕೆ ಹಳ್ಳಿಗೆ ಹೋದರೆ ಕರೆಂಟ್ 3 ಗಂಟೆ ಓಡಲ್ಲ. ಕುಡಿಯೋಕ್ಕೆ ವಿಜಯನಗರದಲ್ಲಿ ಮನೆಗೆ ಹೋಗಿ ಎಲ್ಲರ ಮನೆಯಲ್ಲಿ ಚೆಕ್ ಮಾಡಿ, ಸರಸ್ವತಿ ನಗರ ಚೆಕ್ ಮಾಡಿ, ಎಲ್ಲ ಕಡೆ ಹೋದರೆ ಮನೆಯಲ್ಲಿ ಟ್ಯಾಂಕರ್ ಹಾಕ್ಸ್ಕೊತಾ ಇದ್ದಾರೆ, ಟ್ಯಾಂಕರ್ ಮಾಫಿಯಾ ಮಾಡಿದ್ದಾರೆ. ಹಾಗಾಗಿ ಒಂದು ಲಾರಿ ಲೋಡು 1,500 ಸಾವಿರದಿಂದ 2,000 ರೂಪಾಯಿ ಮಾಡಿದ್ದಾರೆ. ಒಂದು ವಾಟ್ರ್ ಲಾರಿ ಲೋಡ್ನು ತಂದು ಮನೆಗೆ ತುಂಬಿಸ್ಕೊಳ್ಳೋಕ್ಕೆ 2,000 ರೂಪಾಯಿ ಬೇಕು. ಬಡಬಗ್ರಿ ಎಲ್ಲ ಹಾಕಿಸ್ಕೋತಾರೆ. ಎಲ್ಲಿ ಬರ್ತಾಯಿದೆ ನೀರು? 5 ಗ್ಯಾರಂಟಿನಲ್ಲಿ ಕರೆಂಟ್ ಉಚಿತ ಅಂತ ಕೊಡ್ತಾರೆ. ಕರೆಂಟ್ ಎಷ್ಟು ಗಂಟೆ ಇರುತ್ತೆ? ಕರೆಂಟು ಫ್ರೀ. ಈಗ ನೀವು ಎಷ್ಟು ದಿನ ಓಡಾಡಿದ್ದೀರಾ ಬಸ್ನಲ್ಲಿ? ಇವ್ರ ಮನೆದು ಏನಾದ್ರು ಬಸ್ ಏನಾರು ತೊಗೊಂಬಂದು ಇವ್ರ ಮನೆಯಿಂದ ತಂದಿದ್ದಾರಾ? ಎಲ್ಲ ಈಗ ನಿಮ್ಮ ಕೈನಲ್ಲಿ ಜೋಬ್ನಲ್ಲಿ ಏನು ದುಡ್ಡಿರಲ್ವ? 10 ರೂಪಾಯಿ ಕಟ್ಟು 50 ರೂಪಾಯಿ ಕಟ್ಟಿ ಓಡಾಡೋಕ್ಕಾಗಲ್ವ ನಿಮಗೆ? ಏನು ಕೇಳಿದ್ರೆ ಜನಗಳು ನನಗೆ ಫ್ರೀ ಬಸ್ ಕೊಡಿ, ಫ್ರೀ ಕರೆಂಟ್ ಕೊಡಿ ಅಂತ ಕೇಳಿದರೆ ಯಾರಿಗೆ ಕೇಳಿಲ್ಲಲ್ಲ. ಹಾಗಾಗಿ ಉಚಿತವಾಗಿ ನಮಗೆ ಯೋಗ್ಯತೆ ಇರುತ್ತೆ, ನಮ್ಮ ಮನೆಗೆ ಎಷ್ಟು ಬೇಕೋ ಕರೆಂಟು ಅಷ್ಟನ್ನ ಉಪಯೋಗಿಸ್ಕೋತೀವಿ, ಬೇಡದನ್ನ ಬಿಟ್ಟು ಹಾಕ್ತೀವಿ. ಹೌದಲ್ವಾ? ಇವ್ರನ್ನೇನು ಕೇಳಿದ್ವಾ? ಅಥವಾ ಫ್ರೀ ಏನಾರು ಊಟ ಕೊಡಿ ನಮಗೆ, ಹೊಟ್ಟೆಗೆ ಊಟಿಲ್ಲ ಅಂತ ಏನು ಬಡವ್ರು ಹೋಗಿ ಇವ್ರ ಮನೆ ಹತ್ರ ನಿಂತು ಇಷ್ಟು ಜನ 224 ML ಯಾರನ್ನಾರು ಕೇಳಿದ್ರಾ? ಏನಿಲ್ಲಲ್ಲ. ಇವ್ರು ಓಟ್ಗೋಸ್ಕರ ಗಿಮಿಕ್ ಮಾಡಿರೋದು ಇದು. ಹೌದು, ಅದೇ ಈಗ ರಾಜ್ಯದಲ್ಲಿ ನಡೆದ ಪರಿಸ್ಥಿತಿನ ಕೇಂದ್ರದಲ್ಲೂ ಅದೇ ನಡಿಬೋದಾ ಅಂತ ಕಾಂಗ್ರೆಸ್ನವರು ಅದೇ ಥರ ಮಾಡ್ತಾರೆ ಸರ್. ಹೌದು. ಈಗ ಇಲ್ಲಿವರೆಗೂ ಇವರು 70 ವರ್ಷ ಕಾಂಗ್ರೆಸ್ಸು ಆಡಳಿತ ಮಾಡಿ ಏನು ಮಾಡಿದರು? ಈಗೇನೋ 2 ಅಟೆಂಪ್ಟು 3 ಅಟೆಂಪ್ಟು ಮೋದಿ ಮಾಡಿಬಿಟ್ರು ಅಂದಿದ್ದಕ್ಕೇ ಇವ್ರನ್ನ ತಡ್ಕೊಳಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಮೋದಿ ಇಳಿಸ್ಬೇಕು ಅಂತಾರೆ. ಏನು ಮಾಡಿದ್ದಾರೆ ಮೋದಿ? ಏನು ಅವ್ರ ಮನೆಗೆ ಹೊತ್ಕೊಂಡು ಹೋಗಿದ್ದಾರೆ?
ಇಲ್ಲಲ್ಲ. ಹಾಗಾಗಿ 70 ವರ್ಷ ಮಾಡಿಲ್ಲದನ್ನ 15 ವರ್ಷದಲ್ಲಿ ಮೋದಿ ಮಾಡಿದ್ದಾರೆ, ಜನಸಾಮಾನ್ಯರಿಗೆ ಮಾಡಿದ್ದಾರೆ. ಒಂದು ಹಿಂದೂ ದೇಶ ಮಾಡಬೇಕು ನಾವು ಹೊರಟಿ ಏನಾಗುತ್ತೆ? ಇವರು ನಮ್ಮ ಇಂಡಿಯಾ ಬಿಟ್ಟು ಬೇರೆ ಎಲ್ಲೋಗಿ ಬದುಕ್ತಾರೆ? ನಮಗೆ ಇಂಡಿಯಾ ಅನ್ನೋದು ಹಿಂದೂಗಳಿಗೆ ಇಂಡಿಯಾ ಅನ್ನೋದು ಒಂದು ಬಿಟ್ಟರೆ ಬೇರೆ ಯಾವ ಕಂಟ್ರಿ ಇದೆ? ಮುಸ್ಲಿಮ್ಸ್ಗೆ ಆಗಲಿ ಬೇರೆ ಕ್ರಿಶ್ಚಿಯನ್ಗೆ ಆಗಲಿ ನೂರಾರು ದೇಶಗಳಿದೆ. ಈ ಹಿಂದೂಗಳಿಗಿರೋದೇ ಒಂದು ದೇಶ, ಅದನ್ನು ಉಳಿಸ್ಕೋಬೇಕಾಗಿದ್ದು ಪ್ರತಿಯೊಬ್ಬರ ಪ್ರಜೆಗಳ ಹಕ್ಕಲ್ವಾ ಇದು? ಹೇಳಿ. ಹೌದು, 100% ಗೆದ್ದೇ ಗೆಲ್ತಾರೆ. ಇವ್ರು ಏನೇ ಕಾಗೆ ಗುಬ್ಬಕ್ಕ ಕತ್ತೆ ಹೇಳಿದ್ರು ಕಾಂಗ್ರೆಸ್ನವರು ಮೋದಿನೇ ಈ ಸಲ ವಿನ್ ಆಗೋದು. 100,000% ಇದ್ದೇ ಇರ್ತದೆ. ಆದಿತ್ಯನಾಥ್ ಇದ್ದಾರಲ್ಲ, ಪಕ್ಕ ಇದ್ದಾರೆ, ಅವರೇನೇ ಆಗೋದು. ನೆಕ್ಸ್ಟು ಬರ್ಕೊಳ್ಳಿ ಬೇಕಾರೆ ಅವರೇ ಆಗೋದು. ಸರ್, ಈ ಬಾರಿ MP ಎಲೆಕ್ಷನಲ್ಲಿ ಯಾವ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ಸರ್ ನಿಮಗೆ? ಈ ಸಾರಿ ತಿರ್ಗಾ ಒಂದು ಸಾರಿ ಮೋದಿನೇ ಪುನಃ ಬಂದರೆ ಒಳ್ಳೆಯದೇ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು 15 ಸೀಟ್ ಆದರೂ ಬರುತ್ತೆ. ಓಎಸ್ ಸ್ವಲ್ಪ ಮೋದಿ ವರ್ಚಸ್ ಜೋರಾಗಿದೆ. ನಾರ್ತ್ ಇಂಡಿಯಾ ಅದರಿಂದ ಬರುತ್ತೆ. ನಾರ್ತ್ ಇಂಡಿಯಾದಲ್ಲಿ ಮೋದಿದು ಸ್ವಲ್ಪ ಹವಾ ಇದೆ, ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಅದರಿಂದ ಅಲ್ಲಿ ಬರುತ್ತೆ. ಮೋದಿ ಅವ್ರು ಬಂದು 10 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಅವ್ರು ಬಂದ ಮೇಲೆ ಏನಾದ್ರು ಡೆವಲಪ್ ಮಾಡಿದಾರೆ ಭಾರತದಲ್ಲಿ? ಚೇಂಜಸ್ ಆಗಿದೆಯಾ ಅಂತ? ಆ ಕಡೆ ಆಗಿದೆ, ನಮ್ಮ ಕಡೆ ಏನು ಅಂತೂ ಕಡಿಮೆ ಇಲ್ಲ. ನಮ್ಮ ಸೌತ್ ಇಂಡಿಯಾಗೆ ಏನು ಮೋದಿ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಲ್ಲ. ನಮ್ಮ ಪೇಪರಲ್ಲಿ ನಾನು ಓದಿರೋ ಪ್ರಕಾರ ಸೌತ್ ಇಂಡಿಯಾಗೆ ಏನು ಮಾಡಿಲ್ಲ. ನಾರ್ತ್ ಇಂಡಿಯಾಗೆ ಯಾವಾಗ ನೋಡ್ರಿ ಎಲ್ಲ ದೇವಸ್ಥಾನಕ್ಕೂ ಸಾವಿರ ಕೋಟಿಗಳು ಕೊಡ್ತಾ ಇದ್ದಾರೆ, ದೊಡ್ಡ ಇದು ಮಾಡ್ತಿದ್ದಾರೆ. ಬಟ್ ಅಂತೂ ಇದ್ರನ್ನ ನಮ್ಮ ಸೌತ್ ಇಂಡಿಯಾಗೆ ಎಲ್ಲಿ ಏನು ಮಾಡಿದ್ದಾರೆ? ಏನಂತೂ ಪ್ರಾಜೆಕ್ಟ್ ಯಾವುದೂ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಿಲ್ಲ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೋದು? ಮೋದಿನೇ ಆಗ್ತಾರೆ ಈ ಸಾರಿನೂ. ಅಲ್ಲ, ಮೋದಿ ಅವ್ರನ್ನ ಬಿಟ್ಟರೆ ಯಾರಿಗೆ ಕೆಪಾಸಿಟಿ ಇರ್ತದೆ? ಇದೆ ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾ ಗಾಂಧಿಗೆ ಇದೆ ನೆಕ್ಸ್ಟ್ ಟೈಮು. ಆ ಎಮ್ಮ ಸ್ವಲ್ಪ ವರ್ಚಸ್ ಇದೆ. ಇಂದಿರಾ ಗಾಂಧಿ ಟೈಮು ಪ್ರಿಯಾಂಕಾ ಗಾಂಧಿಗೆ ಇದೆ, ಬಂದರೂ ಬರ್ತಾರೆ. ಈ 5 ವರ್ಷ ಕಾಲ ಇಲ್ಲ ಅಷ್ಟೆ. ಈ 5 ವರ್ಷ ಮೋದಿಗೆ, ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೆ, ಅದಂತೂ ಗ್ಯಾರಂಟಿ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರದವರು ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಇದೆಲ್ಲ ಬಡವರಿಗೆ ತಲುಪ್ತಿದೆ, ಅನುಕೂಲ ಆಗ್ತಿದೆ? ಇದು ತಲುಪ್ತಾ ಇದೆ. ಈ ಸಾರಿ ಒಂದು 15 ಸೀಟ್ ಆದರೂ ಕರ್ನಾಟಕದಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅಂತ? ಕರ್ನಾಟಕದಲ್ಲಿ ಕಾಂಗ್ರೆಸ್ 15 ಸೀಟ್ ಬರುತ್ತೆ ಅಷ್ಟೇ. ಇದೆಲ್ಲ ಅನುಕೂಲ ಆಗಿದೆ ಬಡವರಿಗೆಲ್ಲ ಅನುಕೂಲ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ತುಂಬ ಅನುಕೂಲ ಆಗಿದೆ, ಪರವಾಗಿಲ್ಲ. ಆಟೋದವ್ರಿಗೆ ಏನಿಲ್ಲ, ಇಲ್ಲ ಆ ಥರ ಏನಿಲ್ಲ. ಎಲ್ಲನೂ ಫ್ರೀ ಮಾಡಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇವತ್ತು ದಿನ ಸ್ವಲ್ಪ ಎಲ್ಲನೂ ದೇಶದಲ್ಲಿ ಬಡತನ ಒಂದು ಸ್ವಲ್ಪ ಮೇಲಕ್ಕೆ ಇಂಪ್ರೂವ್ ಆಗ್ತಾಯಿದೆ. ಸಿದ್ದರಾಮಯ್ಯವರು ಸ್ವಲ್ಪ 100ಕ್ಕೆ 60% ಪರವಾಗಿಲ್ಲ, ಸ್ವಲ್ಪ ಬಡವ್ರನ್ನ ಮೇಲೆತ್ತಾ ಇದ್ದಾರೆ. ಅಲ್ಲ, ಈ ಸರಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ? ಕರ್ನಾಟಕದಲ್ಲಿ. ಅಯ್ಯೋ, ಇದು JDS ಏನಿಲ್ಲ, BJP ಇದೆ. ಯಾಕೆಂದರೆ ಕುಮಾರಸ್ವಾಮಿನೂ BJPಗೆ ಇದಾಗಿರೋದ್ರಿಂದ ಅದು ಸ್ವಲ್ಪ BJP ಇದೆ, ಇಲ್ಲ ಅಂತಲ್ಲ. 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಪಕ್ಷಕ್ಕಿಂತ ಮುಖ್ಯವಾಗಿ ಜನರಿಗೆ ಒಳ್ಳೇದು ಮಾಡ್ತಕ್ಕಂಥ ಒಂದು ಪಕ್ಷ ಅಧಿಕಾರಕ್ಕೆ ಬರೋದು ಭಾಳ ಉತ್ತಮ. ಜನರ ಒಳಿತಿಗಾಗಿ ದುಡಿತಕ್ಕಂಥ, ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತಕ್ಕಂಥ ಪ್ರತಿನಿಧಿಗಳು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಬೇಕಾದ್ದು ಸತ್ಯ ಇದೆ. ಇದು ಜನರಿಗೆಲ್ಲ ಮನವರಿಕೆಯೂ ಆಗಬೇಕಾದಂಥ ವಿಷಯ, ಸತ್ಯ ಸಂಗತಿ. ಈ ಸುಮ್ಮನೆ ಉಪಯೋಗ ಇಲ್ಲದಂಥ ಪಾರ್ಲಿಮೆಂಟ್ ಸದಸ್ಯರು ಬಂದು ಯಾವುದೇ ಜನೋಪಕಾರಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳದ, ರಾಷ್ಟ್ರ ಮಟ್ಟದ ಏನು ಹಣಕಾಸಿನ ವ್ಯವಸ್ಥೆಯನ್ನು ಸದುಪಯೋಗಪಡಿಸ್ಕೊಳ್ಳದೆ ದುರುಪಯೋಗಪಡಿಸ್ಕೊಳ್ತಕ್ಕಂಥವ್ರನ್ನ ಸಮಾಜ ಜನ ಆಯ್ಕೆ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಸೊ ಒಟ್ಟಾರೆ ಇಡೀ ರಾಷ್ಟ್ರದ ಜನಕ್ಕೆ ಅನುಕೂಲವಾಗಂಥ, ಭಾರತದ ಗಡಿನಾಡುಗಳನ್ನು ಭದ್ರಪಡಿಸ್ತಕ್ಕಂಥ, ದೇಶದ ಎಲ್ಲ ರಾಜ್ಯಗಳಲ್ಲಿ ಉತ್ತಮವಾದಂಥ ಆಡಳಿತ ಮತ್ತು ಆರ್ಥಿಕ ನಿರ್ವಹಣೆ, ಬಡತನ ನಿರ್ವಹಣೆ, ನಿರುದ್ಯೋಗ ನಿರ್ವಹಣೆ ಮಾಡ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ಅಂಥ ಪಕ್ಷ, ಅಂಥ ಆಡಳಿತ ಕೊಡುವಂಥ ನಾಯಕರು ಯಾರಿದ್ದಾರೆ?
ಕಳೆದ 30 ವರ್ಷಗಳಿಂದ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡ್ತಾ ಇಲ್ಲ. ಯಾವ ಪಕ್ಷಕ್ಕೆ ಬಂದ್ರೂ ಪರಿಹಾರ ಆಗ್ತಾ ಇಲ್ಲ. ನಿರುದ್ಯೋಗಗಳು ಯಂಗ್ಸ್ಟರ್ಸ್ಗಳು ಭಾಳ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಮತ್ತು ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ. ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಆಚೆ ತೊಗೊಂಡೋಗೋಂಥ ಜನನೇ ಜಾಸ್ತಿ ಆಗಿದ್ದಾರೆ. ಭಾಳಷ್ಟು ರಾಜಕಾರಣಿಗಳು ದೇಶದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಆಚೆಗೆ ಹೋಗೋಂಥವ್ರಿಗೆ ಬೆಂಬಲ ಕೊಡ್ತಕ್ಕಂಥವ್ರನ್ನ ನಾನು ನೋಡಿದ್ದೇನೆ. ಹಾಗಾಗಿ ದೇಶದ ಸಂಪತ್ತು ರಕ್ಷಣೆ ಆಗಬೇಕು. ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೊರಗಡೆ ಹೋಗಿರ್ತಕ್ಕಂಥವನ್ನು ಹಿಡಿದು ಭಾರತಕ್ಕೆ ತರಬೇಕು. ತಂದು ಆ ಹಣವನ್ನು ಉಪಯೋಗಿಸ್ಕೋಬೇಕು. ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು ಅಂತ ಅಂದ್ಬಿಟ್ಟು ಮಾತಾಡ್ತೇನೆ. ಆದರೆ ಒಂದು ಪಕ್ಷ, ಯಾವ ಪಕ್ಷ ಅಂತಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ಉತ್ತಮವಾದಂಥ ಆಡಳಿತ ರಾಷ್ಟ್ರ ಮಟ್ಟದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಮೋದಿ ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ ವಿನಃ ಸದಸ್ಯರು ದುಡಿತಾ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಸದಸ್ಯರು ಉತ್ತಮವಾದ ಕೆಲಸ ಜನ ಬಯಸ್ತದೆ, ಕೆಲಸ ಕಾರ್ಯಗಳನ್ನು ಜನ ಬಯಸ್ತದೆ. ಈಗ ಮೋದಿಯವರು ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಮೋದಿ ಆಡಳಿತ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಯೋಚನೆ ಮಾಡೋದಾದರೆ ಭಾಳಷ್ಟು ಪ್ರಧಾನಮಂತ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಮೋದಿ ನಿರಂತರವಾಗಿ ಜನಸೇವೆಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದರೆ ದೇಶದ ಸಂಪತ್ತು ಕೆಲವೇ ಜನರ ಕೈಗೆ ಸೇರೋವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ, ಅದು ತಪ್ಪಾಗ್ತದೆ. ಕೆಲವೇ ಜನರಲ್ಲಿ ದೇಶದ ಸಂಪತ್ತು ಸೇರಬಾರ್ದು. ಎಲ್ಲ ಜನರಲ್ಲೂ ಆರ್ಥಿಕ ನಿರ್ವಹಣೆ ಆಗಬೇಕು. ಸಮಾನವಾದ ಹಕ್ಕು ಜನರಿಗೆ ಬೇಕು. ಆರ್ಥಿಕ ನಿರ್ವಹಣೆ ಉತ್ತಮವಾಗಿರಬೇಕು. ಕೆಲವೇ ಜನರ ಸೇರ್ಕೊಂಡ ಸಂಪತ್ತು ಸೇರಿದ ತಕ್ಷಣಕ್ಕೆ ಅದು ಜನರಿಗೆ ಅನುಕೂಲ ಆಗಲಾರದು. ಮೋದಿಯವರಿಗೆ ಈ ಬಾರಿನೂ ಜನ ಬೆಂಬಲ ಇದೆಯಾ? ಜನ ಸಪೋರ್ಟ್ ಮಾಡ್ತಾರೆ? ಮೋದಿ ಹೆಸರು ಹೇಳ್ಕೊಂಡು ಜನ ಸಪೋರ್ಟ್ ಕೊಡ್ತಾರೆ ವಿನಃ ಕ್ಯಾಂಡಿಡೇಟ್ ನೋಡ್ಕೊಂಡು ಜನ ಸಪೋರ್ಟ್ ಕೊಡ್ತಕ್ಕಂಥದ್ದು ನಾನು ಕಂಡು ಬರ್ತಾ ಇಲ್ಲ. ಕ್ಯಾಂಡಿಡೇಟ್ ನಿಸ್ವಾರ್ಥ ಸೇವೆ ಎಂಪಿಗಳದು ಅತ್ಯವಶ್ಯಕವಾಗಿ ಸಮಾಜಕ್ಕೆ ಬೇಕಾಗಿದೆ. ಅಲ್ಲ, ಈಗ ಹಿಂದೆನೂ ಅಬ್ದುಲ್ ಕಲಾಂ, ವಾಜಪೇಯಿ ಎಲ್ಲ ಪ್ರಧಾನಮಂತ್ರಿ ಆಗಿ ವಾಜಪೇಯಿ, ಅಬ್ದುಲ್ ಕಲಾಂ ಇಬ್ಬರೂ ಅವರು ಉತ್ತಮವಾದಂಥ ಆಡಳಿತ ನಿರ್ವಹಣೆ ಮಾಡಿದಂಥ ವ್ಯಕ್ತಿಗಳೇ. ಅವ್ರ ಬಗ್ಗೆ ಯಾರು ಚಕಾರ ಎತ್ತತಕ್ಕಂಥದ್ದಲ್ಲ, ನಿಸ್ವಾರ್ಥ ಸೇವೆ ಇದೆ ಅವರಲ್ಲಿ. ಸೊ ಅವ್ರ ಬಗ್ಗೆ ನಾವು ಕೆಟ್ಟ ಅಭಿಪ್ರಾಯ ಇಲ್ಲ. ಅಲ್ಲ, ಅವರು ಆಡಳಿತಕ್ಕೇನೆ ಜನ ಬೆಂಬಲ ಕೊಡಲಿಲ್ಲ. ಆಗಿನ ಟೈಮಲ್ಲಿ ಸೋಲಿಸ್ಬಿಟ್ಟು ಅವರನ್ನೇ ಮೋದಿಯವ್ರನ್ನ ಈ ಬಾರಿ ಅದೇ ಥರ ಏನಾದ್ರು ಮಾಡಿಬಿಡ್ತಾರೆ? ಪಾರ್ಲಿಮೆಂಟ್ಗೆ ಎಲೆಕ್ಷನ್ ಆಗೋಂಥ ಸದಸ್ಯರು ಜನರನ್ನು ದಾರಿ ತಪ್ಪಿಸಬಾರ್ದು. ಸದಸ್ಯರು ಮೇಲೆ ಪ್ರಧಾನಮಂತ್ರಿ ನಿಂತಿರ್ತಾರೆ. ಸದಸ್ಯರು ಉತ್ತಮವಾಗಿ ಕೆಲಸ ಮಾಡಿದ್ರೆ ಮಾತ್ರ, ಒಳಿತನ್ನು ಕೆಲಸ ಮಾಡಿದ್ರೆ ಮಾತ್ರ, ಜನೋಪಕಾರಿ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ರಾಷ್ಟ್ರದಲ್ಲಿ ಉತ್ತಮವಾದಂಥ ಪ್ರಧಾನಮಂತ್ರಿ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರಾಜ್ಯದ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ ಸರ್ಕಾರ ಒಂದೊಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು, ಅದನ್ನು ಒಂದೊಂದು ಈಡೇರಿಸ್ಕೊ ಬರ್ತೀವಿ. ಇದೆಲ್ಲ ಬಡವರಿಗೆ ತಲುಪಿದೆಯಾ? ಅನುಕೂಲ ಆಗುವಂಥದ್ದಾಗಿಲ್ಲ. ರಾಜ್ಯದಲ್ಲಿ ಗ್ಯಾರಂಟಿ ನಿರ್ವಹಣೆ ವಿಚಾರದ ಬಗ್ಗೆ ಯೋಚನೆ ಮಾಡೋದಾದರೆ ಇನ್ನೂ ಭಾಳಷ್ಟು ಜನಕ್ಕೆ ತಲುಪೇ ಇಲ್ಲ. ಭಾಳಷ್ಟು ಜನ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬರ್ತಾ ಇದೆ. ಈ ಒಂದು ಜನೋಪಕಾರಿ ಕಾರ್ಯಕ್ರಮಗಳಿಂದ ಜನರು ಒಲ್ಮೆ ತಗೊಳ್ತಕ್ಕಂಥದ್ದು ಉತ್ತಮವಾದಂಥ ಕಾರ್ಯ ಅಲ್ಲವೇ ಅಲ್ಲ. ಗ್ಯಾರಂಟಿ ನಿರ್ವಹಣೆ ಮಾಡ್ಕೊಂಡು ಈ ರಾಜಕಾರಣ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ ಅಂತ ಅನಿಸ್ತದೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟೆ ಅಧಿಕಾರಕ್ಕೆ ಬಂತ, ಇಲ್ಲ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂತ? ಜನಾಭಿಪ್ರಾಯದ ಪ್ರಕಾರ ಗ್ಯಾರಂಟಿ ಕೊಟ್ಟೇ ಅಧಿಕಾರಕ್ಕೆ ಬಂತು ಅನ್ನೋ ಒಂದು ಅಭಿಪ್ರಾಯ ಇದೆ. ಸೆಂಟ್ರಲಲ್ಲಿ MP ಎಲೆಕ್ಷನಲ್ಲಿ ಈ ಬಾರಿ ಇದೇ ರೀತಿ ಕುತಂತ್ರ ಏನಾದ್ರು ನಡೆಸ್ತಾರಾ ಕಾಂಗ್ರೆಸ್ನವರು? ಇಲ್ಲ, ನಮ್ಮ ದೇಶದ ರಾಜಕಾರಣನೇ ಈ ಗ್ಯಾರಂಟಿ ಕೊಟ್ಟು ಜನರ ಒಲವನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ತಂದಿರತಕ್ಕಂಥದ್ದು ಉತ್ತಮವಾದಂಥ ಕಾರ್ಯ ಅಂತೂ ಅಲ್ಲವೇ ಅಲ್ಲ. ಆಡಳಿತದಲ್ಲಿ ಉತ್ತಮ ಅತ್ಯವಶ್ಯಕವಾಗಿ ಬೇಕಾಗಿದೆ. ಅಂದರೆ ಇದರಿಂದ ಯಾರಿಗೂ ಬಡವರಿಗೆಲ್ಲ ಅನುಕೂಲ ಏನು ಆಗ್ತಾ ಇಲ್ಲ ಅಂತೀರಾ ಈ ಗ್ಯಾರಂಟಿಗಳಿಂದ? ಕಡು ಬಡವರಿಗೆ ಸರ್ಕಾರ ಕೊಟ್ಟ ಗ್ಯಾರಂಟಿಗಳು ಅನುಕೂಲ ಆಗ್ತಾ ಇದೆ. ಶ್ರೀಮಂತರಿಗೆ ದುಡ್ಡು ಯಥೇಚ್ಛವಾಗಿರ್ತದೆ, ಅವರು ನಿರ್ವಹಣೆ ಮಾಡ್ತಾರೆ. ಮಧ್ಯಮ ವರ್ಗದವರು ಎಲ್ಲ ಟ್ಯಾಕ್ಸ್ಗಳು ಅವ್ರ ಮೇಲೆ ಬೀಳ್ತಾ ಇದೆ. ಮಧ್ಯಮ ವರ್ಗದವರೇ ಇದ್ರ ಬಗ್ಗೆ ಎಲ್ಲ ಟ್ಯಾಕ್ಸ್ಗಳಿಂದ ನಿರ್ವಹಣೆ ಮಾಡಬೇಕಂತ ಪರಿಸ್ಥಿತಿ ಈ ರಾಷ್ಟ್ರದ ನಿರ್ವಹಣೆ ಮಧ್ಯಮ ವರ್ಗದಿಂದನೇ ಆಗ್ತಾಯಿದೆ. ಬಡವರಿಗೆ ಗ್ಯಾರಂಟಿಗಳು ತಗೋತಾರೆ, ಅನುಕೂಲ ಪಡೀತಾರೆ. ಶ್ರೀಮಂತರಿಗೆ ದುಡ್ಡು ಹೊಡೆದಿರ್ತಾರೆ, ಸೊ ಮಾಡಿರ್ತಾರೆ, ಅವರು ನಿರ್ವಹಣೆ ಮಾಡ್ತಾರೆ. ಮಧ್ಯಮ ವರ್ಗದವರಿಗೆ ಎಲ್ಲ ಏಟುಗಳು ಬೀಳ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಧ್ಯಮ ವರ್ಗದ ಸಾಧ್ಯವೇ ಇಲ್ವೇನೋ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಈ ಬಾರಿ ಹಂಗಿದ್ರೆ MP ಎಲೆಕ್ಷನ್ ಜನ ಬದಲಾವಣೆ ಮಾಡ್ತಾರೆ ಅಂತೀರಾ? ಜನ ಇವಾಗ ಬುದ್ಧಿವಂತರಾಗಿದ್ದಾರೆ.
ಬುದ್ಧಿವಂತರಾಗಿದ್ದು ಹಣಕಾಸಿಗೆ ಮತ್ತು ಆಶಯಾಕಾಂಕ್ಷೆಗಳಿಗೆ ಬಲಿಯಾಗದೆ ಓಟ್ ಹಾಕಿದ್ದೇ ಆದರಲ್ಲಿ ಉತ್ತಮವಾದಂಥ ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. JDS MLA ಎಲೆಕ್ಷನ್ ತುಂಬ ಕುಸಿತೋಗಿತ್ತು, ತುಂಬ ಕಡಿಮೆ ಸೀಟ್ಗಳು ಪಡ್ಕೊಂಡಿತ್ತು. ಈ ಬಾರಿ BJP ಜೊತೆ ಮೈತ್ರಿ ಆಗಿದೆ. ಇದರಿಂದ ಇನ್ನಷ್ಟು ಗ್ರೋ ಅಪ್ ಆಗುವಂಥ ಚಾನ್ಸಸ್ ಇದೆಯಾ JDSಗೆ? JDSನವರು BJP ಜೊತೆ ಸೇರಿ ಪಕ್ಷಗಳು ಸಂಘಟನೆ ಮಾಡ್ತಕ್ಕಂಥದ್ದು ಒಂದು ಮೋಸ್ಟ್ಲಿ ಮುಕ್ಕಾಲು ಭಾಗ BJP ಮತ್ತು JDSನಿಂದ ಉತ್ತಮವಾದ ಸರ್ಕಾರ ರಚನೆ ಮಾಡಲಿಕ್ಕೆ ಅನುಕೂಲ ಆಗ್ಬೋದು. ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದ ಸರ್ಕಾರ ರಚನೆ ಮಾಡಲಿಕ್ಕೆ ಅನುಕೂಲ ಆಗ್ಬೋದು ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ಮೆಜಾರಿಟಿ ಪಾರ್ಲಿಮೆಂಟ್ ಮೆಂಬರ್ಸ್ಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಮುಂದಿನ ಬಾರಿ ಹಂಗಾದ್ರೆ ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ತಾರೆ ಅಂತೀರಾ? ಅದು ನಾನು ಹೇಳಲಿಕ್ಕಾಗೋದಿಲ್ಲ. ಅವರಿದ್ರೆ ಉತ್ತಮ ಅಂತ ಹೇಳ್ತೀರಾ? ಹೌದೌದು, ಉತ್ತಮವಾದಂದ್ರೆ ಮೋದಿ ಅವರು ಇದ್ದರೆ ಆ ರೀತಿ ಕ್ಯಾಂಡಿಡೇಟು ರಾಷ್ಟ್ರ ಮಟ್ಟದಲ್ಲಿ ನಾನು ನೋಡಿಲ್ಲ, ಭಾಳ ವರ್ಷಗಳಿಂದ ನೋಡಿಲ್ಲ, 30-40 ವರ್ಷಗಳಿಂದ ನೋಡಿಲ್ಲ. ಡೈನಮಿಕ್ ಪರ್ಸನಾಲಿಟಿ, ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್, ರಿಯಲಿ ಅಪ್ರಿಷಿಯೇಟಬಲ್. ಬಟ್ ಒನ್ ಥಿಂಗ್, ಯಥೇಚ್ಛವಾದಂಥ ಹಣಕಾಸು ಖರ್ಚು ಮಾಡಬಾರ್ದು, ರಾಷ್ಟ್ರ ಮಟ್ಟದ ದುಡ್ಡು ಯಥೇಚ್ಛವಾಗಿ ಖರ್ಚು ಮಾಡಬಾರ್ದು. ಅದರ ಬಗ್ಗೆ ನಮ್ಮ ಜ್ಞಾನ ಇದೆ, ಸಾಮಾನ್ಯ ಜನರಿಗೆ ಇದು ಜ್ಞಾನ ಬರ್ತಾ ಇದೆ. ಬಡ ಜನರ ದುಡ್ಡು, ಬಡ ಜನರ ಟ್ಯಾಕ್ಸು, ಆದ್ದರಿಂದ ಅದು ದುರುಪಯೋಗ ಆಗಬಾರ್ದು, ಯಾರೇ ಆಗಲಿ ದುರುಪಯೋಗ ಆಗಬಾರ್ದು. ಈ ಕಾಂಗ್ರೆಸ್ನಿಂದ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಿದೆ. ಅವ್ರಿಗೆ ಅಂತ ಕೆಪಾಸಿಟಿ ಇದೆಯಾ? ಈ ಥರ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ? ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಂಗ್ರೆಸ್ ಐನಲ್ಲಿ ಮೆಜಾರಿಟಿ ಪಕ್ಷ ಬರಬೇಕು ಮತ್ತು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದಲ್ಲಿ ಮುಖ್ಯಮಂತ್ರಿ ಆಗಬಹುದು. ಈಗ ಪ್ರೆಸೆಂಟು ನರೇಂದ್ರ ಮೋದಿಯವರು ಪ್ರಧಾನಿ ಮುಂದುವರಿತಾರೆ ಅಂತ ಜನಾಭಿಪ್ರಾಯ ಭಾಳಷ್ಟು ಕೇಳಿ ಬರ್ತಾ ಇದೆ. ಸೊ ಆ ಅಭಿಪ್ರಾಯದ ಆಧಾರದ ಮೇಲೆ ನಾನು ಒಪ್ಕೋಬೋದು. ಆದರೆ ಹೊರದೇಶದಲ್ಲಿರೋ ದುಡ್ಡು ತರಲಿಲ್ಲ, ಅದ್ರ ಬಗ್ಗೆ ಬೇಸರ ಇದೆ ನನಗೆ. ಹೊರದೇಶದಲ್ಲಿ ದುಡ್ಡು ತರ್ತೀನಿ ಅಂತ ಹೇಳಿದರು, ತರಲಿಲ್ಲ, ಅದ್ರ ಬಗ್ಗೆ ಬೇಸರ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.